ಸರ್, ಒಂದ್ ಕಡೆ ದೇವರಾಜೇಗೌಡರು ಪತ್ರ, ಮತ್ತೊಂದ್ ಕಡೆ ಪ್ರೀತಮ್ ಗೌಡ್ರ ಅಸಹಕಾರ, ಎಲ್ಲೋ ಒಂದ್ ಕಡೆ ಈ ಪೆನ್ ಡ್ರೈವ್ ಆಚೆ ಬರ್ಲಿಕ್ಕೆ ಹೆಲ್ಪ್ ಆಗೋಯ್ತಾ ಅಂತ? ಇಲ್ಲ ನೋಡಿ, ನಮ್ ಪಾರ್ಟಿ ನನಗ್ ತಿಳಿದ ಪ್ರಕಾರ ನಮ್ ಪಾರ್ಟಿಯವರು ಆ ತರದೇನು ಮಾಡಿರಲ್ಲ ಅಂತ ಇದೆ. ಎಸ್ಪೆಷಲಿ ಪ್ರೀತಮ್ ಗೌಡನು ಕೂಡ ಪೊಲಿಟಿಕಲಿ ರೈವಲ್ ಅಷ್ಟೇ. ವೈಯಕ್ತಿಕವಾಗಿ ಅವ್ರಿಗೇನು ಈ ತರದ ಮಾಡುವಂತ ಚಾಳಿ ಏನು ಪ್ರೀತಮ್ ಗೌಡನ್ಗೆ ಇಲ್ಲ. ನನ್ನ ಕಡೆಯ ಪ್ರಶ್ನೆ ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಬ್ಬ ನಾನು ಈ ಕೇಸನ್ನ ನೀವು ಅದೇನೋ ಲುಕ್ಔಟ್ ನೋಟಿಸ್ ಅಂತ ಹೇಳಿದ್ರಿ, ರೆಡ್ ಕಾರ್ನರ್ ರೆಡ್ ಕಾರ್ನರ್ ನೋಟಿಸು, ಲುಕ್ಔಟ್ ನೋಟಿಸು ವಿದೇಶದಲ್ಲೂ ಹುಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇದನ್ನ CBI ಕೊಟ್ಬಿಡಿ. CBI ತನಿಖೆ ಮಾಡ್ಲಿ, ಎಲ್ಲ ಆಂಗಲ್ಲಲ್ಲೂ ತನಿಖೆ ಮಾಡ್ರಿ. ಅವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಸುಮ್ನೆ ಮನೇಲಿ ಕೂತ್ಕೊಂಡು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತನಿಖೆ ಮಾಡ್ತಾ ಇರೋರು ನೀವು, SIT ರಚನೆ ಮಾಡಿರೋರು ನೀವು, ರಾಜಕೀಯವಾಗಿ ಬಳಸ್ಕೊಂತ ಇರೋದು ನೀವು. ನಮ್ಮನ್ನ ಯಾಕೆ ಕೇಳ್ತೀರಾ? ನಿಮ್ಗೆ ಆತರ ಧೈರ್ಯ ಇದ್ರೆ ಕೊಡಿ CBI ತನಿಖೆಗೆ, ನಾನು ಆಗ್ರಹ ಮಾಡ್ತೀನಿ. ರೇವಣ್ಣ ಅವರೇ ಒಪ್ಕೊಂಡಿದ್ದಾರೆ, 4 ವರ್ಷದ ಹಳೆದನ್ನೆಲ್ಲ ತೆಗೆದು ಇವಾಗ ಬಿಟ್ಟಿದ್ದಾರೆ ಅಂತ DK ಶಿವಕುಮಾರ್ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಅವರೇ ಒಪ್ಕೊಂಡ್ಮೇಲೆ ನಿಮ್ದೇನು? ಒಪ್ಕೊಳ್ಳಿ, ನೀವು ಅವರು ಮೈತ್ರಿ ಪಾರ್ಟಿ ಅಲ್ವಾ? ಇಬ್ರು ಚುಚ್ತಾ ಇದಾರೆ. ಅಲ್ಲಪ್ಪ, 4 ವರ್ಷದ ಹಿಂದೆ ಅದು ಅಂದ್ರೆ 4 ವರ್ಷದ ಹಿಂದೆ ನಿಮ್ದೇ ಇತ್ತಲ್ಲ ಸರ್ಕಾರ, JDS ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಹಿಂದೆ. ಬಿಜೆಪಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಇತ್ತಲ್ಲ. ಆ ಸಂದರ್ಭದಲ್ಲೇ ಇದೆಲ್ಲ ಓಡಾಡಿದೆಯಲ್ಲ. ಅವಾಗ ನೀವೇನ್ ಮಾಡ್ತಾ ಇದ್ರಿ? ಅವಾಗ ನೀವ್ಯಾ ಕ್ರಮ ತೆಗೆದುಕೊಂಡಿಲ್ಲ? ಅದರಿಂದ ಇಲ್ಲಿ ಕಾಂಗ್ರೆಸ್ ಇವತ್ತು ಅಪರಾಧಿ ಸ್ಥಾನದಲ್ಲಿರೋದು. SIT ಕೊಟ್ಟು ಸುಮ್ನೆ ನಿಂತು ಬಿಜೆಪಿ ಮೇಲೆ ಆಪಾದನೆ ಮಾಡ್ತಾ ಇರೋದು. ಮತ್ತು ಇದೇನು ಹಳೆ ಕೇಸು, 4 ವರ್ಷನೋ 5 ವರ್ಷನೋ 6 ವರ್ಷನೋ ಎಷ್ಟೋ ಗೊತ್ತಿಲ್ಲ, ಇದು ತನಿಖೆ ಆಗ್ಬೇಕು. ಯಾವಾಗ ನಡೆದಿದ್ರೆ ನಿಮ್ ಸರ್ಕಾರ ಇತ್ತಲ್ಲ ಅವಾಗ, ಕಾಂಗ್ರೆಸ್ ಸರ್ಕಾರ, ನೀವ್ ಯಾಕಾದ್ರೆ ಮುಚ್ಚಿಟ್ರಿ? ಈ ಚುನಾವಣೆ ಟೈಮ್ಗೆ ನೀವು ತರಬೇಕು ಅಂತಂದ್ರೆ ಅವಾಗ ಯಾಕೆ ಮುಚ್ಚಿಟ್ರಿ, ಇವಾಗ ಯಾಕೆ ತಂದ್ರಿ ಅನ್ನೋದು ರಾಜ್ಯ ಜನತೆಗೆ ನೀವು ತಿಳಿಸಿ ಹೇಳ್ಬೇಕಾಗ್ತೈತೆ ಕಾಂಗ್ರೆಸ್ ಅವರು. ನಿಮ್ ಪಕ್ಷದ ಇನ್ನೊಬ್ರು ನಾಯಕರು ವಿ ಸೋಮಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, 106 ಸಿಡಿಗಳು ಈ ತರದ್ದು ಕಾಂಗ್ರೆಸ್ ಅವ್ರ ಹತ್ರನೂ ಇದೆ, ಕಾಂಗ್ರೆಸ್ ಅವ್ರದ್ದು ಇದೆ ಅಂತ. ನಿಜ ನಿಮ್ಗೆ ಯಾರು ಗಮನಕ್ಕೆ ಬಂದಿದೆ? ಮತ್ತೆ ನೋಡಿ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರ್ದೋ ಮಾನ ಹಾನಿ ಮಾಡಿ, ಯಾರ್ದೋ ಮನೆ ಹಾಳು ಮಾಡಿ ಅದರಲ್ಲಿ ಬೇಳೆ ಬೇಯಿಸ್ಕೊಳೋ ಅಂತದ್ದು ಯಾವುದೇ ರಾಜಕಾರಣಿ, ಯಾವುದೇ ವ್ಯಕ್ತಿನೂ ಮಾಡಬಾರ್ದು. ನನ್ ತಿಳಿದ ಪ್ರಕಾರ ತಪ್ಪು ಕೆಲಸ ಮಾಡಿದವನ್ಗೆ ಶಿಕ್ಷೆ ಕೊಡಕ್ಕೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ, ಅವ್ರು ಮಾಡ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ಇದನ್ನ ರಾಜಕೀಯವಾಗಿ ಬಳಸ್ಕೊಳೋ ಅಂತದ್ದು ಅಪರಾಧ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಕೂಡ ಉತ್ತರ ಕರ್ನಾಟಕವಾಗಿ ಬಂದಿದ್ದೀರಿ, ಇವತ್ತು ಪ್ರಚಾರ ಮಾಡಿದಿರಿ, ಹೇಗನ್ಸತ್ ಸರ್ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರ ಈಗ 2ನೇ ಹಂತದಲ್ಲಿ? ನೋಡಿ, 14 ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಬಿಜೆಪಿ ಹವಾ ಇದೆ. ನರೇಂದ್ರ ಮೋದಿ, ನಡ್ಡಾ ಅವರು, ಅಮಿತ್ ಶಾ ಅವರೆಲ್ಲ ಬಂದು ಓಡಾಡ್ತಾ ಇದ್ದಾರೆ. ನಾರ್ಮಲಿ ಕಳೆದ ಬಾರಿನೂ ಕೂಡ ಇದೆಲ್ಲ ಸ್ಥಾನಗಳನ್ನ ನಾವು ಗೆದ್ದಿದ್ರಿ. ಈ ಬಾರಿನೂ 14 ಗೆಲ್ಲುವಂಥದ್ದು ಸ್ಪಷ್ಟವಾಗಿ ಆ ಜೋಶ್ ಇದೆಯಲ್ಲ, ಕಾರ್ಯಕರ್ತರಲ್ಲಿ ಜೋಶ್ ಇದೆ. ಜನ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ಒಂದು ಭಾವನೆ ಇದೆ. ಅದರಿಂದ 14 ಕೂಡ ಬಿಜೆಪಿ ಗೆಲುವನ್ನ ಸಾಧಿಸ್ತದೆ. ಥ್ಯಾಂಕ್ ಯು ಅಶೋಕ್ ಅವರ, ಇಷ್ಟೊತ್ತು ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ಜೊತೆ. ಇದು ಒಟ್ಟಾರೆ ಅಶೋಕ್ ಅವರ ರಿಯಾಕ್ಷನ್. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಂಡಿದೆ, ಅವ್ರದೇ ಎಲ್ಲ ಅಪರಾಧ ಇದೆ, ಏನೇನ್ ಮಾಡ್ಬೇಕು ಸಂಪೂರ್ಣವಾಗಿ ಅವರೇ ಮಾಡ್ಲಿ ಅನ್ನೋ ಒಂದು ಹೇಳಿಕೆಯನ್ನ ಕೊಡೋದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸವನ್ನ ಮಾಡಿದರೆ 14ಕ್ಕೆ 14 ಕ್ಷೇತ್ರಗಳನ್ನ ಗೆಲ್ಲೋ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.